ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪರವಾಗಿಲ್ವೇ ಸತ್ಯ, ಅಮ್ಮನ ಚೆನ್ನಾಗಿ ಬುಟ್ಟಿಗೆ ಹಾಕೊಂಡಿದ್ಯಾ? ನೀನ್ ಹೇಳಿದ್ರೆ ಅಮ್ಮ ಬೇಡಾನೇ ಅನ್ನಲ್ಲ. ಹೆಂಗೆ ನಾವು ಹುಡುಗಿ ಇವತ್ತು ಹೊರಗಡೆ ಬಂದ್ವಲ್ಲ, ತುಂಬಾ ಖುಷಿ ಆಯ್ತು ನೋಡು. ಮನೆ ಒಳಗೆ ಇದ್ದು ಇದ್ದು ಬೇಜಾರಾಗಿ ಹೋಗಿತ್ತು. ನಾನು ಹೇಳಿದ ತಕ್ಷಣ ಕರ್ಕೊಂಡು ಬಂದಿಯಲ್ಲ, ತುಂಬಾ ಥ್ಯಾಂಕ್ಸ್. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರ ಅತ್ತೆ. ನೀವು ಹೂ ಅನ್ನಿ, ದಿನ ಸಂಜೆ ಹೊರಗೆ ಬರೋಣ. ಹಾ, ಅಷ್ಟೇ ಕತೆ. ನಿಮ್ಮ ಮಾವ ನಾವು ದಿನ ಆಚೆ ಹೋಗಿ ಪಾನಿಪುರಿ ಐಸ್ ಕ್ರೀಮ್ ತಿಂತಾ ಇದ್ರೆ ಬೈದ್ ಹಾಕ್ತಾರಷ್ಟೇ. ಅಮ್ಮ ಹಾಗೇನಾರು ಆದ್ರೆ ಅಪ್ಪನ ಜೊತೆಲಿ ಕರ್ಕೊಂಡ್ ಬಂದ್ರೆ ಆಯ್ತು ಅಷ್ಟೇ. ಸರಿ ಹೋಯ್ತು. ಅಣ್ಣ, ಇನ್ಮೇಲೆ ನಾವು ಆಗಾಗ ಬರ್ತಾ ಇರ್ತೀವಿ. ಸ್ವಲ್ಪ ಬೆಲೆ ಕಡಿಮೆ ಮಾಡ್ಬೇಕು ನೀವು. ಸರಿ ಬನ್ನಿ ಮೇಡಮ್, ಆಯ್ತು ಡಿಸ್ಕೌಂಟ್ ಮಾಡ್ಕೊಡೋಣಂತೆ. ಹಲೋ ಸತ್ಯ ಮೇಡಮ್, ನೀವು ಕೇಳ್ದಾಗೆಲ್ಲ ನಾನು ಆಚೆ ಕರ್ಕೊಂಡ್ ಬರ್ತೀನಿ ಅಂತ ನಾನೇನು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ. ನಾನು ಕೋಟೆ ಮನೆಯಿಂದ ಮನೆಯವರಿಂದ ದೂರ ಆಗೋ ಸಮಯ ಬಂದೇ ಬಿಡ್ತು. ಏ ಹುಡುಗಿ, ಎಲ್ಲಿ ಕಳೆದು ಹೋಗಿದೀಯಾ? ಏನಿಲ್ಲ. ನಿಜ ಹೇಳು ಹುಡುಗಿ, ಏನಾಗಿದೆ ನಿನಗೆ? ಸ್ವಲ್ಪ ಹೊತ್ತು ಖುಷಿಯಾಗಿರ್ತೀಯ, ಸ್ವಲ್ಪ ಹೊತ್ತು ಯಾವುದೋ ಯೋಚನೆಯಲ್ಲಿ ಮುಳುಗೋಗಿರ್ತೀಯ. ನಮ್ಮಿಂದ ಏನು ಮುಚ್ಚಿಡ್ತಿಲ್ಲ ತಾನೇ? ಏಯ್ ಅಮ್ಮಟ್ಟೆ ಜರ್ಕೊಳ. ಏಯ್ ರಾಕಿ ಎಲ್ರು ಕಾಣಿಸ್ತಾನೆ ಇಲ್ಲ. ನಾವು ಇಷ್ಟೊತ್ತು ಅವನೆಲ್ಲ ಇಲ್ಲಿ ಇರ್ತಾನೆ, ಓದ್ಕೊಳಕ್ಕೆ ಲೈಬ್ರರಿಗೆ ಹೋಗೋಣ. ಓ, ಹಬ್ಬ ಇದ್ದಿದ್ರಿಂದ ಓದ್ಕೊಳಕ್ ಟೈಮೇ ಸಿಕ್ಕಿರ್ಲಿಲ್ಲ ಅನ್ಸುತ್ತೆ. ಬಿಡು, ಓದ್ಕೊಳ್ಳಿ ಪಾಪ. ಹೌದೌದು, ಓದ್ಕೊಳಕ್ಕೆ ಟೈಮೇ ಸಿಕ್ಕಿರ್ಲಿಲ್ಲ. ಈ ಸಲ ಹಬ್ಬ ಫುಲ್ ಚೆನ್ನಾಗಿತ್ತು. ನಮ್ದು ಬಿಡಮ್ಮ, ನಮ್ಮ ರಾಕಿಗಂತೂ ಈ ಹಬ್ಬ ಫುಲ್ ಸ್ಪೆಷಲ್ ಆಗಿತ್ತು. ಸ್ಪೆಷಲ್ಲಾ? ಯಾಕ್ರು ಹಿಂಗೆ ಹೇಳ್ತಾ ಇದ್ದೀರಾ? ಇನ್ನೇನೋ ಮತ್ತೆ. ಅಲ್ಲ, ಎಷ್ಟು ಜನಕ್ಕಪ್ಪ ಮದುವೆಗೆ ಮುಂಚೆನೆ ಅವ್ರ ಹುಡುಗಿ ಜೊತೆ ಹಬ್ಬ ಸೆಲೆಬ್ರೇಟ್ ಮಾಡೋ ಅವಕಾಶ ಸಿಗುತ್ತೆ. ಆ ವಿಷಯದಲ್ಲಿ ನಮ್ಮ ರಾಕಿ ಸ್ಪೆಷಲ್ಲೇ. ಪಾಪ ಯಾವಾಗಲೂ ಅವ್ನ ಕಾಲು ಎಳಿತಾನೆ ಇರ್ತೀಯ. ನಾವು ಯಾವಾಗಲೂ ತಮಾಷೆ ಮಾಡ್ತಾನೆ ಇರಬೇಕು. ಆವಾಗಲೇ ಅವನು ನಾಚ್ಕೊಂಡು ಅವಳನ್ನ ನೆನ್ಸ್ಕೊತಾ ಇರ್ತಾನೆ, ಪ್ರೀತಿನೂ ಹೆಚ್ಚು ಮಾಡ್ತಾನೆ. ಇದೊಂಥರ ನಾವು ಮಾಡ್ತಿರೋ ಹೆಲ್ಪು. ನೀನೋ ನಿನ್ನ ಲಾಜಿಕ್ಕು ಎರಡೂ ಅರ್ಥ ಆಗಲ್ಲ ನನಗಂತೂ. ಬುಕ್ ಮಾಡಿರೋ ಅಡಿಗೆ ಮಾತ್ರ ಚೆನ್ನಾಗಿ ನೆನಪಿದೆ ಅಲ್ವಾ? ಈಗಲೂ ನೆನ್ಸ್ಕೊಂಡ್ರು ಬಾಯಿ ತುಂಬಾ ನೀರು. ಆದ್ರೂ ನಂಗೊಂದು ಬೇಜಾರು. ಏನಪ್ಪ ಅದು? ಊತ್ವಡನೆ ಮಾಡಿಲ್ವಲ್ಲೋ. ಲೈ, ಜಾನ್ಕಮ್ಮ ಹೇಳಿಲ್ವೇನೋ ಅದನ್ನ ಇನ್ನೊಂದು ದಿನ ಮಾಡ್ತೀನಿ ಅಂತ? ಹೌದಲ್ವಾ? ಆಗಿದ್ರೆ ಓಕೆ. ಆದರೂ ಈ ವರ್ಷ ಹಬ್ಬ ತುಂಬ ಚೆನ್ನಾಗಿತ್ತು ಕಣೋ. ಸತ್ತಿನ ಮನೇಲಿ ಅಷ್ಟೆಲ್ಲ ಜನ ಸೇರಿ ಎಷ್ಟು ವರ್ಷ ಆಗಿತ್ತೋ ಏನೋ. ಪ್ರತಿ ವರ್ಷ ನಾವಿರ್ತಾ ಇದ್ವಿ, ನಮ್ಮನ್ನು ಬಿಟ್ಟರೆ ಸತ್ತಿನ ಮನೆಯವ್ರು ಇರ್ತಾಯಿದ್ರು. ಆದರೆ ಈ ವರ್ಷ ಕೋಟೆ ಮನೆಯವರೆಲ್ಲ ಬಂದು ಹಬ್ಬನ ಚಿಂದಿ ಉಡಾಯಿಸ್ಬಿಟ್ರು. ಸೀತಮ್ಮ ಬಂದಿದ್ ನೋಡಿ ಭಯ ಆಗೋಗಿತ್ ಕಣೋ. ಆಮೇಲೆ ಅವ್ರ ಚೆನ್ನಾಗಿ ಮಾತಾಡಿದ್ ನೋಡಿ ಆಶ್ಚರ್ಯ ಆಗೋಯ್ತು. ಹೌದು ಕಣೋ, ಸೀತಮ್ಮ ಅಷ್ಟೊಂದು ಬದಲಾಗಿರೋದು ನೋಡಿ ನನಗೆ ಈಗಲೂ ನಂಬಕ್ಕಾಗ್ತಾ ಇಲ್ಲ. ಎಲ್ಲ ನಮ್ಮ ಸತ್ತಿನ ಪ್ರಭಾವ. ಸೀತಮ್ಮ ಒಳ್ಳೆಯವರೇ ಕಣೋ, ಆದರೆ ಸಿಚುವೇಶನ್ನೇ ಹಂಗೆ ಮಾಡಿದ್ದು. ನಮ್ಮ ರಾಕಿ ಲವ್ ಮ್ಯಾಟ್ರಿಂದ ನಾವೇ ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ದು. ಜೊತೆಗೆ ನಮ್ಮನ್ನು ತಪ್ಪು ತಿಳ್ಕೊಳ್ಳೋ ಹಾಗೆ ನಾವೇ ಮಾಡ್ಕೊಂಡಿದ್ವಿ. ಆದರೆ ಈಗ ಅದೆಲ್ಲ ಕ್ಲಿಯರ್ ಆಯ್ತಲ್ಲ, ನನ್ಗೆ ಅದೇ ಖುಷಿ. ಸೀತಮ್ಮ ಕೋಟೆ ಮನೆ ರಾಣಿ ಇದ್ದಾಗೆ. ಅವ್ರು ನಮ್ ಜೊತೆ ಕುತ್ಕೊಂಡ್ ಕೈ ತುತ್ತಿಂದ್ರು. ಅವ್ರದ್ದು ಎಷ್ಟು ಒಳ್ಳೆ ಮನ್ಸಲ್ವಾ? ನಮ್ ಜಾನ್ಕಮ್ಮ, ಗಿರ್ಜಮ್ಮ, ಈಗ ಸೀತಮ್ಮ. ನಮ್ಗೆ ಎಷ್ಟೊಂದು ಅಮ್ಮಂದ್ರ ಪ್ರೀತಿ ಕೊಡ್ತಿದಾರಲ್ವಾ? ಹೌದು ಕಣ, ದೇವರು ಒಂದನ್ನು ಕಿತ್ಕೊಂಡ್ರೆ ಅದಕ್ಕಿಂತ ಜಾಸ್ತಿ ಇನ್ನೇನೋ ಕೊಡ್ತಾನಂತೆ. ಈಗ ನೀನೇ ನೋಡು, ಎಲ್ರಿಗೂ ಒಬ್ಬರೇ ಅಮ್ಮ ಇರ್ತಾರೆ, ಆದರೆ ನಮಗೆ ಎಷ್ಟೊಂದು ಅಮ್ಮಂದಿರು, ಎಷ್ಟೊಂದು ಪ್ರೀತಿ. ಈ ಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳು? ಒಟ್ಟಿನಲ್ಲಿ ಎಲ್ಲ ಒಳ್ಳೇದೇ ಆಗ್ತಿದೆ. ಸತ್ಯ ಕೋಟೆ ಮನೇಲಿ ನೆಮ್ಮದಿಯಾಗಿರೋದು ಯೋಚನೆ ಮಾಡಿದ್ರೇನೆ ಖುಷಿ ಕಣೋ. ಅದು ನಿಜಾನೇ. ನಮ್ಮ ಸತ್ತಿನ ಒಳ್ಳೆ ಗುಣಕ್ಕೆ ಅದ್ರ ತಕ್ಕನಂತೆ ಚಿನ್ನದಂತ ಅತ್ತೆ ಸಿಕ್ಕಿದ್ದಾರೆ. ನಮ್ಮ ರಾಕಿ ಅತ್ತೆನೂ ಏನು ಕಡಿಮೆ ಇಲ್ಲಮ್ಮ. ಮದುವೆಗೆ ಮುಂಚೆನೇ ಅಳಿಯ ನಮ್ಮ ಮನೆಗೆ ಕರೆದು ಊಟ ಹಾಕಿದ್ದಾರೆ. ನಮ್ಮ ರಾಕಿ ಯಾವಾಗಲೂ ತಾಯಿ ಪ್ರೀತಿಗೋಸ್ಕರ ತುಂಬ ಹಂಬಲಿಸ್ತಿದ್ದ. ಮುಂದೆ ಅವನಿಗೆ ಇಂಥ ಒಳ್ಳೆ ಕುಟುಂಬ ಸಿಗ್ತಾ ಇದೆ, ತಾಯಿ ಥರ ನೋಡ್ಕೊಳ್ಳೋ ಅತ್ತೆ ಸಿಗ್ತಾ ಇದ್ದಾರೆ ಅಂತ ಗೊತ್ತಾಗಿ ನನಗೆ ತುಂಬ ಖುಷಿ ಆಗ್ತಿದೆ ಕಣೋ.
ಜಾನಕಿ, ಏನಿದು ಒಂದೊಂದು ಹೊತ್ತಿಗೆ ಒಂದೊಂದು ಥರ ಇರುತ್ತೆ. ಅಲ್ಲ, ಬೆಳಗ್ಗೆಲ್ಲ ಸಿಡಿ ಸಿಡಿ ಅಂತ ಇದ್ಲು, ಇವಾಗೇನೋ ಕಿಸಿ ಕಿಸಿ ಅಂತ ಇದ್ದಾಳೆ. ಗೊತ್ತಿಲ್ಲ ಅತ್ತೆ, ಅವಳೆ ಪಾಯಸನ ಮಾಡಿದ್ದಾಳೆ. ಪಾಯಸ ನೀನು ಮಾಡಿದೆ ಅಂದ್ಕೊಂಡೆ. ಹೌದಾ? ಮಾಡ್ತು. ಅಯ್ಯೋ ಅಮ್ಮ, ನಾಳೆಯಿಂದ ಇನ್ನೂ ಒಬ್ರಿಗೆ ಈ ಮನೇಲಿ ಅಡುಗೆ ಮಾಡಬೇಕಾಗತ್ತೆ. ಇನ್ನೊಬ್ರ? ಯಾರೇ ಅದು? ಮತ್ಯಾವ ಮನೆ ಹಾಳು ಮಾಡೋ ಪ್ಲಾನ್ ಮಾಡಿದ್ದೀಯೇ? ನಿಮ್ಮ ದೊಡ್ಡಪ್ಪ ಬರ್ತಿದ್ರೋ ಹೇಗೆ? ಅವನು ಬಂದರೆ ಮುಗೀತು ಕತೆ, ಗಂಡಾಂತರ ಬಂದಂಗೆ. ಅಯ್ಯೋ ಅಜ್ಜಿ, ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೋಬೇಡ. ಬರ್ತಿರೋರು ಬೇರೆ ಯಾರೋ ಅಲ್ಲ, ನಿಮಗೆ ಬೇಕಾಗಿರೋರೆ, ನಿಮ್ಮ ಫೇವ್ರೇಟ್. ನಮಗೆ ಬೇಕಾಗಿರೋರ? ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ನಿಮ್ಮ ಮುದ್ದಿನ ಮೊಮ್ಮಗಳು ಸತ್ಯ. ಸತ್ಯನಾ? ಅವಳು ಯಾಕೆ ಬರ್ತಾಳೆ? ಅಯ್ಯೋ, ಅವಳು ಮಾತು ಬಿಡಿ ಅಜ್ಜಿ, ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಮೊನ್ನೆ ಅಷ್ಟೇ ಹಬ್ಬ ಮುಗಿಸ್ಕೊಂಡು ಹೋಗಿದ್ದಾರೆ, ಮತ್ತ್ಯಾಕೆ ನಾಳೆ ಬರ್ತಾರೆ? ಅವಾಗ ಬಂದಿದ್ದು ಟೆಂಪ್ರರಿ, ಈಗ ಪರ್ಮನೆಂಟಾಗಿ ಇಲ್ಲೇ ಬರ್ತಿದ್ದಾಳೆ. ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಸಾಕು, ಸುಮ್ಮನೆ ಇರಮ್ಮ. ನಾನು ಈ ಮನೆಗೆ ಬಂದಿದ್ದ ಹೊಸರಲ್ಲಿ ನನ್ನನ್ನು ಎಷ್ಟೆಲ್ಲ ಈಯಾಳ್ಸಿ ಮಾತಾಡ್ತಿದ್ದೆ. ಇವಾಗ ಅವಳು ಇದೇ ಮನೆಗೆ ಬರ್ತಾಳೆ, ಅವಳನ್ನು ಹೇಗೆಲ್ಲ ಈಯಾಳಿಸ್ತೀರ ಅಂತ ನಾನು ನೋಡಬೇಕು. ಅಯ್ಯೋ, ಹೋಗೆ ಹೋಗೆ, ಅಂಥ ಕರ್ಮ ಅವಳಿಗೇನು ಬಂದಿಲ್ಲ. ಅವಳು ಗಂಡನ ಜೊತೆ ಆರಾಮಾಗಿದ್ದಾಳೆ. ಅದು ನೀವು ಅಂದ್ಕೊಂಡಿರೋದು, ಅಲ್ಲಿನ ಅಸಲಿ ವಿಷಯನೇ ಬೇರೆ. ಸತ್ಯ ಅಲ್ಲಿ ಬರೀ ಅಗ್ರಿಮೆಂಟ್ ಸೊಸೆ. ಅಗ್ರಿಮೆಂಟಾ? ಏನೇ ಹೇಳ್ತಿದ್ಯಾ ನೀನು? ಸತ್ಯನ ಜೊತೆ ಆ ಸೀತಾ ಮಾಡ್ಕೊಂಡಿದ್ದ ಅಗ್ರಿಮೆಂಟ್ ಬಗ್ಗೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಮುದ್ದಿನ ಸತ್ಯನ ಆ ಕೋಟೆ ಮನೆಯಿಂದ ಹೊರಗಡೆ ಹಾಕೋ ಸೀನ್ನ ಲೈವ್ ಆಗಿ ತೋರಿಸ್ತೀನಿ. ಏನತ್ತ ಹೇಳು? ಏನೇನೋ ಮಾತಾಡ್ತಿದ್ದಾಳೆ, ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಅಯ್ಯೋ ಜಾನಕಿ, ಈಗಲೇ ಸತ್ಯಂಗೊಂದು ಫೋನ್ ಮಾಡೆ, ಅದೇನು ಅಂತ ತಿಳ್ಕೊಳ್ಳೋಣ. ಅತ್ತೆ, ನೀವು ಅವಳು ಮಾತು ನಂಬಿ ಸತ್ಯ ಅವ್ರಿಗೆ ಕಾಲ್ ಮಾಡೋದಕ್ಕೆ ಹೋಗಬೇಡಿ. ದಿವ್ಯನ ಬಗ್ಗೆ ನಿಮಗೆ ಗೊತ್ತಲ್ಲ, ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಅಲ್ಲಪ್ಪ, ಬರೀ ಮಾತಾಗಿದ್ರೆ ನಮ್ಗೆ ಇಷ್ಟೊಂದು ಗಾಬರಿ ಆಗ್ತಿರ್ಲಿಲ್ಲ. ಅದೇನೋ ಅಗ್ರಿಮೆಂಟು ಅಂತಾಳೆ, ಲೈವಾಗಿ ತೋರಿಸ್ತೀನಿ ಅಂತಾಳೆ. ಅದೇನೋ ವಿಷಯ ಗೊತ್ತಾಗಿದೆ ಅನ್ಸುತ್ತೆ ಇವಳಿಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.